ಸಾಣಿಕೆರೆ ಗ್ರಾಮದ 1.80 ಕೋಟಿ ವೆಚ್ಚದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕುಡುಕರ ಅಡ್ಡಿಯಂತಾಗಿದ್ದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಸಾಣಿಕೆರೆ ಗ್ರಾಮದಲ್ಲಿರುವ 24 ಗಂಟೆಗಳ ಸೇವೆ ನೀಡುವ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರವೇ ಇಂದು ತೀವ್ರ ನಿರ್ಲಕ್ಷ್ಯದ ಸಂಕಷ್ಟ ಎದುರಿಸುತ್ತಿದೆ. ಇನ್ನು ಆಸ್ಪತ್ರೆಯ ಸುತ್ತಮುತ್ತ ಗಿಡಗಂಟೆಗಳು ಮತ್ತು ದಟ್ಟ ಪೊದೆಗಳು ಬೆಳೆದು ವಿಷಕಾರಿ ಜಂತುಗಳ ಆಶ್ರಯ ತಾಣವಾಗಿದೆ. ಎಲ್ಲೆಂದರಲ್ಲಿ ಕಲ್ಲು ಬಂಡೆಗಳ ರಾಶಿ, ಕಸದ ಗುಡ್ಡಗಳು, ಬಳಕೆಗೆ ಬಾರದ ತ್ಯಾಜ್ಯ ವಸ್ತುಗಳು ಬಿದ್ದಿರುವುದು ಸಾರ್ವಜನಿಕರಲ್ಲಿ ಭಯ ಹುಟ್ಟಿಸಿದೆ. ಇನ್ನು ಈ ಆರೋಗ್ಯ ಕೇಂದ್ರಕ್ಕೆ ಹೆಗ್ಗೆರೆ, ಕಾಪರಹಳ್ಳಿ, ಜಡೇಕುಂಟೆ ಸೇರಿದಂತೆ 10 ಗ್ರಾಮಗಳಿಂದ ರೋಗಿಗಳು ಚಿಕಿತ್ಸೆಗಾಗಿ ಬರುತ್ತಾರೆ. ರಾಷ್ಟ್ರೀಯ ಹೆದ್ದಾರಿಗೆ ಸಮೀಪದಲ್ಲಿರುವುದರಿಂದ ಅಪಘಾತ ಪ್ರಕರಣಗಳಿಗೂ ಈ ಆಸ್ಪತ್ರೆ ಪ್ರಮುಖ ಆಧಾರವಾಗಿದೆ. ಆದರೆ ಇಲ್ಲಿ ಕೇವಲ ಒಬ್ಬ ವೈದ್ಯರು ಮಾತ್ರ ಸೇವೆ ಸಲ್ಲಿಸುತ್ತಿದ್ದು, ರಾತ್ರಿ ವೇಳೆಯಲ್ಲಿ ನರ್ಸ್ಗಳೇ ವೈದ್ಯರ ಕರ್ತವ್ಯ ನಿರ್ವಹಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸುಮಾರು 1.80 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ನೂತನ ಕಟ್ಟಡ ಉದ್ಘಾಟನೆಗೂ ಮುನ್ನವೇ ಬಿರುಕು ಬಿಟ್ಟಿದೆ. ಇನ್ನು ಮೇಲ್ಛಾವಣಿ ಸೋರಿಕೆಯಿಂದಾಗಿ ತಾತ್ಕಾಲಿಕ ದುರಸ್ತಿ ಮಾಡಲಾಗಿದ್ದರೂ ಮತ್ತೆ ಹಲವೆಡೆ ಬಿರುಕು ಕಾಣಿಸಿಕೊಂಡಿದೆ. ಕಟ್ಟಡ ಬಳಕೆ ಮಾಡದೇ ಇರುವುದು ಜೇಡರ ಬಲೆಗೆ ತುತ್ತಾಗಿದೆ. ರಾತ್ರಿ ವೇಳೆ ಈ ಕಟ್ಟಡ ಕುಡುಕರ ಅಡ್ಡಿಯಾಗುತ್ತದೆ. ಗುಟ್ಕಾ ಸೇವನೆ ಮತ್ತು ಅಸುಸ್ಥಿತ ಪರಿಸ್ಥಿತಿ ಹೆಚ್ಚುತ್ತಿರುವುದು ಸ್ಥಳೀಯ ಆತಂಕಕ್ಕೆ ಕಾರಣವಾಗಿದೆ. ಇನ್ನಾದರೂ ಇಲಾಖೆ ಎಚ್ಚೆತ್ತು ಆಸ್ಪತ್ರೆಗೆ ಅಗತ್ಯ ಸಿಬ್ಬಂದಿ ನೇಮಕ ಮಾಡಿ ನೂತನ ಕಟ್ಟಡ ಉದ್ಘಾಟನೆ ಹಾಗೂ ಸುತ್ತಮುತ್ತಲಿನ ಪರಿಸರ ಸ್ವಚ್ಛತೆಗೆ ಗಮನ ಹರಿಸಬೇಕಿದೆ.